ನನ್ನ ಹೆಸರು ಬಾನು ಮುಷ್ತಾಕ್ ಅಂತ. ನಾನು ಹಾಸನದಲ್ಲಿ ವಾಸವಾಗಿದ್ದೇನೆ. ನಾನು ನನ್ನ ಉದ್ಯೋಗ ಕ್ಷೇತ್ರಗಳು ಮೊದಲು ಜರ್ನಲಿಸ್ಟ್ ಆಗಿದ್ದೆ, ಸೋಷಿಯಲ್ ಆ್ಯಕ್ಟಿವಿಸ್ಟ್ ಕೂಡ. ಹಾಗೆ ಈಗ ನಾನು ಕಳೆದ 35 ವರ್ಷಗಳಿಂದ ಹಾಸನದಲ್ಲಿ ವಕೀಲ ವೃತ್ತಿಯನ್ನು ನಡೆಸ್ತಾ ಇದ್ದೀನಿ. ನಾನು ಪ್ರವೃತ್ತಿ ಮತ್ತು ನನ್ನ ಮೂಲ ಗುಣ, ನಾನು ಸಾಹಿತಿ ಅನ್ನುವಂಥದ್ದು. ಸಾಹಿತ್ಯದ ಬರವಣಿಗೆ ನನಗೆ ಅತ್ಯಂತ ಪ್ರಿಯವಾದದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ನಾನು ಸಣ್ಣ ಕಥೆಗಳನ್ನ ಬರೆಯೋದನ್ನು ಇಷ್ಟಪಡ್ತೀನಿ ಮತ್ತು ಬಹುತೇಕ ಸಣ್ಣ ಕಥೆಗಳನ್ನ ನಾನು ಬರೆದಿದ್ದೀನಿ. ಹೀಗಾಗಿ ಕಾಲಕ್ಕೆ ನನ್ನ ಕಥಾ ಸಂಕಲನಗಳು ಪ್ರಕಟವಾಗ್ತಲೇ ಇದೆ. ಹೆಜ್ಜೆ ಮೂಡಿದ ಹಾದಿ, ಎದೆಯ ಹಣತೆ, ಬಡವರ ಮಗಳು, ಹೆಣ್ಣಲ್ಲ ಮತ್ತು ಹೆಣ್ಣು ಹದ್ದಿನ ಸ್ವಯಂವರ, ಇವುಗಳೆಲ್ಲ ನನ್ನ ಕಥಾ ಸಂಕಲನಗಳು. ನನ್ನ ಎಲ್ಲ ಅನೇಕ ಕಥಾ ಸಂಕಲನಗಳ ಪ್ರಕಾಶಕರಾದ ಅಭಿರುಚಿ ಪ್ರಕಾಶನದವರು ನನ್ನ 5 ಕಥಾ ಸಂಕಲನಗಳನ್ನು ಒಟ್ಟುಗೂಡಿಸಿ ಇದುವರೆಗೆ ಸಮಗ್ರ ತಂದರು. ಆ ಸಮಗ್ರದ ಹೆಸರನ್ನು ಹಸೀನಾ ಮತ್ತು ಇತರ ಕಥೆಗಳು ಅಂತ ಹೇಳಿಬಿಟ್ಟು ಅವರು ಅದಕ್ಕೆ ಹೆಸರನ್ನು ಕೊಟ್ಟರು. ಆ ಪೈಕಿ ನನ್ನ ಒಂದು ಕಥೆಯನ್ನು ಒಬ್ಬ ಶ್ರೇಷ್ಠ ಅನುವಾದಕಿಯಾದಂತಹ ದೀಪಾ ಭಸ್ತಿ ಅವರು ಇಂಗ್ಲೀಷ್ಗೆ ಅನುವಾದವನ್ನು ಮಾಡಿ ಸ್ಪರ್ಧೆಗೆ ಕಳಿಸಿದರು. ಆ ಸ್ಪರ್ಧೆಯಲ್ಲಿ ಆ ಒಂದು ಕತೆ ಮೊದಲು ಲಾಂಗ್ ಲಿಸ್ಟ್ ಆಯಿತು, ನಂತರ ಶಾರ್ಟ್ ಲಿಸ್ಟ್ ಆಯಿತು, ನಂತರ ಅದು ಆ ಸ್ಪರ್ಧೆಯನ್ನು ನನ್ನ ಕಥೆಯನ್ನು ಬಹುಮುಖ್ಯ ಅಂತ ಪರಿಗಣಿಸಿ ಅದಕ್ಕೆ ಬಹುಮಾನವನ್ನು ಕೂಡ ನೀಡಿದರು. ಆ ಮೇರೆಗೆ ನನ್ನ ಯಾವ ಕತೆಗೆ ಆ ಪ್ರಶಸ್ತಿ ಬರುತ್ತದೋ ಅದಕ್ಕೆ ಇಂಗ್ಲೀಷ್ ಪೆನ್ ಪ್ರಶಸ್ತಿ ಏನು ಬಂದಿದ್ದರಿಂದ ಅದರ ಲೇಖಕಿ ಯಾರಿರ್ತಾರೆ ಆಕೆಯ ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡಬೇಕು ಅನ್ನತಕ್ಕಂಥ ಒಂದು ಉದ್ದೇಶದಿಂದ ಬ್ರಿಟನ್ನಿನ ಒಂದು ಪ್ರಕಾಶನ ಸಂಸ್ಥೆಯಾದ ಆ್ಯಂಡ್ ಅದರ್ ಸ್ಟೋರಿ, ಆ ಸಂಸ್ಥೆಯವರು ಮುಂದೆ ಬಂದು ನನ್ನ ಕಥಾ ಸಂಕಲನ ಹಸೀನಾ ಮತ್ತು ಇತರ ಕಥೆಗಳಲ್ಲಿ ಇದ್ದಂತಹ 12 ಕಥೆಗಳು ಮತ್ತು ಹೊಸದಾದಂತಹ ಒಂದು ಸಂಕಲನ ಹೊಸದಾದಂಥ ಸಂಕಲನ ಹೆಣ್ಣು ಹದ್ದಿನ ಸ್ವಯಂವರ, ಅದರ ಕಥೆಗಳನ್ನು ಎಲ್ಲ 12 ಕಥೆಗಳನ್ನು ಆಯ್ಕೆ ಮಾಡಿ ದೀಪಾ ಭಸ್ತಿ ಅವುಗಳನ್ನು ಅನುವಾದ ಮಾಡಿದರು. ಅದಕ್ಕೆ ಬ್ರಿಟನ್ನಿನ ಪ್ರಕಾಶನ ಸಂಸ್ಥೆಯವರು ಹಾರ್ಟ್ ಲ್ಯಾಂಪ್ ಅನ್ನತಕ್ಕಂಥ ಹೆಸರನ್ನು ಕೊಟ್ಟು ಅದನ್ನು ಅನೇಕ ರೀತಿಯ ಒಂದು ವಿವಿಧ ಸಾಮಾಜಿಕ ಮನ್ನಣೆಯನ್ನು ಪಡೆದಿರತಕ್ಕಂಥ ಗುಣಗ್ರಾಹಿಯಾದಂತಹ ಒಂದು ಸಾಹಿತ್ಯಿಕ ಮ್ಯಾಗಝೈನ್ಗಳಲ್ಲಿ ಅದನ್ನು ಪ್ರಕಟ ಮಾಡಿದರು. ಪ್ಯಾರಿಸ್ ರಿವ್ಯೂನಲ್ಲಿ ನನ್ನ ಒಂದು ಕತೆ ಕೆಂಪು ಲುಂಗಿ ಮತ್ತು ದ ಬ್ಯಾಫ್ಲರ್ನಲ್ಲಿ ಇನ್ನೂ ಒಂದು ಒಮ್ಮೆ ಹೆಣ್ಣಾಗು ಪ್ರಭುವೆ ನನ್ನ ಕತೆ ಎಲ್ಲವೂ ಪ್ರಕಟವಾಗಿ ಅಲ್ಲಿ ಓದುಗರ ಒಂದು ಬಹಳ ಬೆಂಬಲವನ್ನು ಅದು ಗಳಿಸಿತು. ನಂತರ ಆ ಕಥಾ ಸಂಕಲನ ಈಗ ಪ್ರಕಟವಾಗಿದ್ದು ಬಿಡುಗಡೆಗೆ ತಯಾರಾಗಿದೆ. ಏಪ್ರಿಲ್ 1ನೇ ತಾರೀಕು ಬಹುಶಃ ಅದು ಬಿಡುಗಡೆ ಮಾಡಬಹುದು ಅನ್ನತಕ್ಕಂಥ ನಿರೀಕ್ಷೆ ಇದೆ. ಮತ್ತು ಅದರ ಮಾರಾಟದ ಹಕ್ಕುಗಳನ್ನು ದಕ್ಷಿಣ ಏಷ್ಯಾ ಭಾಗಕ್ಕೆ ಪೆಂಗ್ವಿನ್ ಪ್ರಕಾಶನದವರು ಅವರು ಪಡೆದುಕೊಂಡಿದ್ದಾರೆ. ಪೆಂಗ್ವಿನ್ ರ್ಯಾಂಡಮ್ ಪ್ರಕಾಶನದವರು ಪಡ್ಕೊಂಡಿದ್ದಾರೆ ಅನ್ನೋದು ನನಗೆ ಗೊತ್ತಿರತಕ್ಕಂಥ ವಿಷಯ ಹೀಗಿರಬೇಕಾದಲ್ಲಿ ಬ್ರಿಟನ್ನಿನ ಪ್ರಕಾಶನ ಸಂಸ್ಥೆಯಾದಂತಹ